ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಎಲ್ಲ ವೀಕ್ಷಕ ಬಂಧುಗಳಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಗೆ ಹೊಸ ಸಂವತ್ಸರದ ಪ್ರಾರಂಭ ಎಲ್ಲರಿಗೂ ಕೂಡ ಶುಭ ಫಲಗಳನ್ನು ಕೊಡುವಂಥದ್ದಾಗಲಿ. ಶ್ರೀ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಎಲ್ಲ ನವಗ್ರಹಗಳು ಕೂಡ ಅನುಗ್ರಹವನ್ನು ಮಾಡಲಿ. ಅಶುಭ ಸ್ಥಾನದಲ್ಲಿರುವಂತಹ ಗ್ರಹಗಳು ಶುಭ ಫಲಗಳನ್ನು ಕೊಡುವಂಥವರಾಗಲಿ. ಶುಭ ಸ್ಥಾನದಲ್ಲಿರುವಂತಹ ಗ್ರಹಗಳು ಅತಿಶಯ ಶುಭ ಫಲಗಳನ್ನು ಕೊಡುವಂಥವರಾಗಲಿ. ಈ ರೀತಿಯಾಗಿ ಗ್ರಹಗಳಿಂದ ಸಂವತ್ಸರದ ಸಂಪೂರ್ಣ ಫಲ ಹೇಗಿದೆ, ಅದೇ ರೀತಿಯಲ್ಲಿ ಈ ಹೊಸ ಸಂವತ್ಸರದ ರಾಜನಾದಂಥವನು ಸೂರ್ಯ, ಮಂತ್ರಿಯಾದಂಥವನು ಚಂದ್ರ, ಅದೇ ರೀತಿಯಲ್ಲಿ ಸಸ್ಯಗಳಿಗೆ ಅಧಿಪತಿಯಾದಂಥವನು ಗುರು. ಗುರುಬಲದ ಒಂದು ಅನುಗ್ರಹ ಎಲ್ಲ ರಾಶಿಗಳಿಗೂ ಕೂಡ ಅತ್ಯಂತ ಅವಶ್ಯಕವಾದಂಥದ್ದು. ಸಸ್ಯಗಳು ಹೆಚ್ಚಾಗಿ ಬೆಳೆಯೋದಕ್ಕೆ ಅಂತಹ ಒಂದು ಗುರುವಿನ ಪ್ರಭಾವ ಈ ಸಂವತ್ಸರದಲ್ಲಿ ಹೆಚ್ಚಾಗಿರುತ್ತೆ. ಸಸ್ಯಗಳು ಹೆಚ್ಚಾಗಿ ಫಲವನ್ನು ನೀಡೋದಕ್ಕೆ ಗುರು ಬಹಳ ಶುಭಗ್ರಹವಾಗಿ ಅನುಕೂಲಗಳನ್ನು ಮಾಡಿಕೊಡುತ್ತೆ ಅಂತ ಕೂಡ ಹೇಳ್ಬೋದು. ಧಾನ್ಯಾಧಿಪತಿಯಾದಂಥವನು ಕುಜ, ರಕ್ತಕಾರಕನಾಗಿ ಕೆಂಪು ವರ್ಣ ಅಂತ ಹೇಳುವಂತಹ ಗ್ರಹ ಕೆಂಪು ಧಾನ್ಯಗಳು ಅಧಿಕ ಲಾಭಗಳನ್ನು ಕೊಡುತ್ತೆ ಅಂತ ಕೂಡ ಹೇಳ್ಬೋದು. ಅದೇ ರೀತಿಯಲ್ಲಿ ಸಂವತ್ಸರದ ಒಂದು ಕಂದಾಯದ ವಿಚಾರ ಬಂದಾಗಲೂ ಕೂಡ ಕುಂಭರಾಶಿಯವರಿಗೆ ಈ ನಕ್ಷತ್ರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಶತಭಿಷ ನಕ್ಷತ್ರವನ್ನು ಹೊರತುಪಡಿಸಿ ಉಳಿದ ಎರಡೂ ನಕ್ಷತ್ರಗಳಿಗೆ ಲಾಭಗಳು ಹೆಚ್ಚು ಅಂತ ಹೇಳಿದ್ದಾರೆ ಈ ಸಂವತ್ಸರದಲ್ಲಿ. ಆದರೆ ಈ ಸಂವತ್ಸರದಲ್ಲಿ ವಿಶೇಷ ಫಲ ಏನಪ್ಪ ಅಂದರೆ ಕುಂಭರಾಶಿಯವರಿಗೆ ಗುರುಬಲ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು ಒಂದು ಅಧಿಕವಾದ ಪ್ಲಸ್ ಪಾಯಿಂಟ್ ಅಂತ ಕೂಡ ಹೇಳ್ಬೋದು. ಹಾಗೆ 7.5 ಉತ್ತರಾರ್ಧ ಭಾಗಕ್ಕೆ ಬರ್ತಾರೆ, ಕೊನೆಯ 2.5 ವರ್ಷಗಳು. ಅದರಲ್ಲೂ ಕೂಡ ಜನ್ಮರಾಶಿಯನ್ನು ಶನಿ ಬಿಡ್ತಾನೆ ಅಂದರೆ ಅದು ಬಹಳ ಶುಭ ಅಂತ ಹೇಳಿಬಿಡ್ತೇವೆ. ಯಾಕೆಂದರೆ ಅವನು ನೋಡುವಂತಹ ಸ್ಥಾನಗಳು ತುಂಬ ಜಿಜ್ಞಾಸೆಗಳಿಗೆ ಬರುತ್ತೆ. ಜನ್ಮರಾಶಿಯಲ್ಲಿ ಅಂತ ಹೇಳಿದರೆ ಚಂದ್ರನ ಜೊತೆಯಲ್ಲೇ ಶನಿ ಸಂಚಾರ ಆಗ್ತಾ ಇರುತ್ತೆ. ಅದಕ್ಕೆ ಹಲವಾರು ಮಾನಸಿಕ ಖಿನ್ನತೆಗಳನ್ನು ಕೊಡ್ತಾನೆ. ಮಾತೃವಿಗೆ ಆರೋಗ್ಯದ ಸಮಸ್ಯೆಗಳು ಉಂಟಾಗೋದಕ್ಕೆ, ಅದರಲ್ಲೂ ಕೂಡ ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಿತ ಆರೋಗ್ಯದ ಬಾಧೆಗಳನ್ನು ಕೊಡ್ತಾನೆ. ಮಾಂಗಲ್ಯ ಸ್ಥಾನವನ್ನು ನೋಡೋದ್ರಿಂದ ದಂಪತಿಗಳಲ್ಲಿಯೂ ಕೂಡ ಆರೋಗ್ಯದ ಸಮಸ್ಯೆಗಳು, ವಿವಾಹ ವಿಳಂಬ ಆಗುವಂಥದ್ದು, ಕರ್ಮ ಉದ್ಯೋಗದಲ್ಲಿ ಕಿರಿಕಿರಿ ಅಥವಾ ಪರಿಶ್ರಮ ಹೆಚ್ಚಿದ್ರೂ ಕೂಡ ಪ್ರತಿಫಲ ಕಡಿಮೆ ಇರುವಂಥದ್ದು. ಈ ರೀತಿಯಾಗಿ ಶನಿ ಜನ್ಮರಾಶಿಯಲ್ಲಿದ್ದಾಗ ಹಲವಾರು ಸಮಸ್ಯೆಗಳನ್ನು ಕೊಡ್ತಾನೆ. ಇವೆಲ್ಲದೂ ಕೂಡ ಒಂದು ಹಂತಕ್ಕೆ ಕುಂಭರಾಶಿಯವರಿಗೆ ಈಗ ಪರಿಹಾರ ಆಗುತ್ತೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಇದರಲ್ಲಿ ಯಾವುದೇ ಜಿಜ್ಞಾಸೆಗಳಿರೋದಿಲ್ಲ. ಯಾಕೆಂದರೆ ಕುಂಭರಾಶಿಗೆ ಒಂದು ರೀತಿಯಲ್ಲಿ ಗುರು ದ್ವಿತೀಯ ಧನ ಮತ್ತು ಲಾಭಸ್ಥಾನಾಧಿಪತಿ ಪಂಚಮಕ್ಕೆ ಬರ್ತಾನೆ ಅನ್ನೋದು ಒಂದು ಅದ್ಭುತ ಶುಭ ಫಲ. ಅವನು ಮಿತ್ರನಲ್ಲದಿದ್ದರೂ ಕೂಡ ಅವನಿಗೆ ಆಧಿಪತ್ಯ ಬಂದಿರುವಂತಹ ಸ್ಥಾನಗಳು ಅಂತ ಹೇಳಿದರೆ ಒಂದು ಕುಟುಂಬ ಮತ್ತು ಧನಸ್ಥಾನ, ಇನ್ನೊಂದು ಲಾಭಾಧಿಪತಿಯಾಗಿ ಅವನು ಪಂಚಮಕ್ಕೆ ಬರ್ತಾನೆ. ಪರಮ ಶುಭನಾದ ಗುರು ತ್ರಿಕೋಣದಲ್ಲಿ ಅಂದರೆ 5, 9ರಲ್ಲಿದ್ದರೆ ಬಹಳ ಶುಭ ಅಂತ ಹೇಳಿದ್ದಾರೆ. ಸೊ 5ನೇ ಮನೆಯಲ್ಲಿ ಉಂಟಾಗುವ ಗುರುಬಲ ಆಲ್ಮೋಸ್ಟ್ ಅವನು ಯೋಗಕಾರಕನಲ್ಲದಿದ್ದರೂ ಕೂಡ ಶುಭ ಫಲಗಳನ್ನು ಖಂಡಿತವಾಗ್ಲೂ ಕೊಡ್ತಾನೆ ಅಂತ ಹೇಳ್ಬೋದು. ಈ ರೀತಿಯಲ್ಲಿ ಕುಂಭರಾಶಿಯವರಿಗೆ ಈ ಹೊಸ ಸಂವತ್ಸರ ಅತ್ಯಧಿಕ ಲಾಭಗಳನ್ನು ತಂದುಕೊಡುತ್ತೆ. 7.5 ಕಳೆದ 4-5 ವರ್ಷಗಳಿಂದ ನೋಡ್ತಾ ಬಂದಿರುವಂತಹ ಸಮಸ್ಯೆಗಳಿಗೆ ಒಂದು ಶಾಶ್ವತ ಪರಿಹಾರಗಳನ್ನು ಈ ಸಮಯದಲ್ಲಿ ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸೊ ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ, ಏಪ್ರಿಲ್ ತಿಂಗಳ ಮಾಸ ಭವಿಷ್ಯದ ಜೊತೆಯಲ್ಲೇ ಸಂವತ್ಸರ ಫಲಗಳನ್ನು ಕೂಡ ನೋಡ್ತಾ ಬರೋಣ. ಈ ಮಾಸದಲ್ಲಿ ಬದಲಾಗುವ ಗ್ರಹಗಳು ಅಂತ ಹೇಳಿದರೆ ಏಪ್ರಿಲ್ 2ನೇ ತಾರೀಕು ಕುಜ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡಿದರೆ ಏಪ್ರಿಲ್ 13ನೇ ತಾರೀಕು ಸೂರ್ಯ ಮೇಷರಾಶಿಗೆ ಬರ್ತಾನೆ. ಈ 2 ಗ್ರಹಗಳ ಪರಿವರ್ತನೆ ಬಹಳಷ್ಟು
ಶುಭ ಮತ್ತು ಅಶುಭ ಫಲ ಎರಡನ್ನೂ ಕೊಡೋದಕ್ಕೆ ಕಾರಣ ಆಗುತ್ತೆ. ಯಾಕೆಂತ ಹೇಳಿದರೆ ಎರಡೂ ಪರಾಕ್ರಮ ಗ್ರಹಗಳು, ಒಬ್ಬ ನೀಚ ಸ್ಥಾನಕ್ಕೆ ಹೋದರೆ ಇನ್ನೊಬ್ಬ ಉಚ್ಚ ಕ್ಷೇತ್ರಕ್ಕೆ ಬರ್ತಾನೆ. ಸೊ ಈ ಗ್ರಹಗಳ ಪರಿವರ್ತನೆಯಿಂದ ಕುಂಭರಾಶಿಯವರಿಗೆ ಈ ಹೊಸ ಸಂವತ್ಸರ ಹಾಗೂ ಏಪ್ರಿಲ್ ತಿಂಗಳ ಭವಿಷ್ಯ ಹೇಗಿರುತ್ತೆ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ವಿಕ್ರಮಾದಿತ್ಯನಿಗೆ ಕುಂಭರಾಶಿಗೆ 3ನೇ ಮನೆಯಲ್ಲಿ ಸೂರ್ಯ ಉಚ್ಚನಾಗಿದ್ದ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಪ್ರತಿ ವರ್ಷ ಏಪ್ರಿಲ್ 14ರಿಂದ ಮೇ 14ರ ತನಕ ಸೂರ್ಯ ಉಚ್ಚ ಕ್ಷೇತ್ರದಲ್ಲೇ ಇರ್ತಾನೆ. ಕುಂಭರಾಶಿಯವರಿಗೆ ಪರಾಕ್ರಮ ಸ್ಥಾನದಲ್ಲಿ ಸೂರ್ಯ ಉಚ್ಚನಾಗುವಂಥದ್ದು ಒಂದು ರೀತಿಯಲ್ಲಿ ವಿಕ್ರಮಾದಿತ್ಯನ ಯೋಗ ಅಂತ ಕೂಡ ಹೇಳ್ಬೋದು. ಸೊ ಅದು ಒಂದು ಅದ್ಭುತ ಫಲಗಳನ್ನು ಕೊಡುತ್ತೆ. ಪ್ರತಿ ಸಂವತ್ಸರದ ಪ್ರಾರಂಭ ಏನಿದೆ ಕುಂಭರಾಶಿಯವರಿಗೆ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಹಾಗಾಗಿ ಪ್ರಾರಂಭದಲ್ಲಿ ಪ್ರಯತ್ನಗಳನ್ನು ಹೆಚ್ಚಿಸಿಕೊಳ್ಳುವಂಥದ್ದು ಬಹಳ ಶುಭ. ಏಕೆಂದರೆ ಪ್ರಾರಂಭವೇ ಶುಭವಾಗಿರುತ್ತೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಈ ಸಂವತ್ಸರದಲ್ಲಿ ಮುಂದಿನ ತಿಂಗಳು ಅಂದರೆ ಮೇ 14ನೇ ತಾರೀಕು ಗುರು ಪರಿವರ್ತನೆ ಆಗುವಂಥದ್ದು. ಅಂದರೆ ಪಂಚಮ ಭಾವಕ್ಕೆ ಗುರು ಬರ್ತಾನೆ. ಕುಂಭರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಗುರುಬಲ ಇದ್ದಾಗ ಮಾಡುವಂತಹ ಕೆಲಸಗಳು ಅಂತ ಹೇಳಿದರೆ ವಿದ್ಯಾರ್ಜನೆ ಮಾಡುವಂಥದ್ದು. ಯಾಕೆಂದರೆ ಅವನು ವಿದ್ಯೆ ಕೊಡುವಂತಹ ಗ್ರಹ. ಧನಾಗಮನಗಳು ಸುಗಮ ಆಗುತ್ತೆ ಅಂತ ಹೇಳ್ಬೋದು. ಸಂತಾನಕ್ಕೆ ಬಹಳ ಅನುಕೂಲಗಳು ಉಂಟಾಗುತ್ತೆ. ವಿವಾಹಕ್ಕೆ ಬಹಳ ಶುಭ ಅಂತ ಹೇಳ್ಬೋದು. ಹಾಗೆ ಯಾವುದೇ ಮಂಗಳ ಕಾರ್ಯಗಳನ್ನು ಮಾಡುವಂಥದ್ದಿದ್ದರೆ ಈ ಗುರುಬಲ ಕುಂಭರಾಶಿಯವರಿಗೆ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಈ ಪ್ರಯತ್ನಗಳಲ್ಲಿ ಯಾವುದಕ್ಕೂ ಕೂಡ ಹಿನ್ನಡೆ ಆಗುವಂತಹ ಸಂದರ್ಭಗಳು ಇರೋದಿಲ್ಲ. ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಇನ್ನೂ ಹೆಚ್ಚಿನ ಫಲಗಳನ್ನು ಪಡೆಯೋದಕ್ಕೆ ಕುಂಭರಾಶಿಯವರಿಗೆ ಬಹಳ ವಿಶೇಷವಾಗಿ ಗುರುಬಲ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ರಾಹುಕೇತುಗಳು ಜನ್ಮರಾಶಿಗೆ ಬಂದು ಕೂತ್ಕೊಂಡ್ರೂ ಕೂಡ ಗುರುದೃಷ್ಟಿ ಅನ್ನುವಂಥದ್ದು ಒಂದು ಉತ್ತಮವಾದಂತಹ ಪರಿಹಾರವನ್ನು ಕೊಡುತ್ತೆ. ಜನ್ಮದಲ್ಲೇ ರಾಹು ಬರುವಂಥದ್ದು ಮೇ 18ರ ನಂತರ. ಸೊ ಈ ಸಂಪೂರ್ಣ ಈ ಸಂವತ್ಸರದ ಅಂತ್ಯಭಾಗದ ತನಕ ರಾಹು ನಿಮ್ಮ ಜನ್ಮರಾಶಿಯಲ್ಲೇ ಇರ್ತಾನೆ. ಇದರ ಪ್ರಭಾವಗಳು ಸ್ವಲ್ಪ ಬೆನ್ನು ಹುರಿ, ಬ್ಯಾಕ್ ಪೈನ್ ಇಂತಹ ಸಮಸ್ಯೆಗಳು, ಸಣ್ಣ ಪುಟ್ಟ ಸ್ಕಿನ್ ಅಲರ್ಜಿಗಳು, ಚರ್ಮ ವ್ಯಾಧಿಗಳು ಇಂಥದ್ದನ್ನು ಬಾಧಿಸ್ತಾನೆ. ತಾಯಿಗೂ ಕೂಡ ಬೆನ್ನು ಹುರಿ ಅಥವಾ ಬ್ಯಾಕ್ ಪೈನಿಗೆ ಸಂಬಂಧಪಡುವಂಥ ಆರೋಗ್ಯದ ಸಮಸ್ಯೆಗಳು ರಾಹು ಜನ್ಮರಾಶಿಗೆ ಬಂದಾಗ ಉಂಟಾಗುವಂಥದ್ದಿರುತ್ತೆ. ಬಟ್ ಅದರ ಮೇಲೆ ಗುರುದೃಷ್ಟಿ ಬೀಳುವುದರಿಂದ ಗುರುದೃಷ್ಟಿಯಿಂದ ಆ ದೋಷಗಳು ಪರಿಹಾರ ಆಗುತ್ತೆ. ಇದು ಒಂದು ಉತ್ತಮವಾದ ಪರಿಹಾರ. ಯಾಕೆಂದರೆ ನಾನು ಪ್ರಾರಂಭದಲ್ಲೇ ಹೇಳ್ತಾ ಇದ್ದೇನೆ, ಕಾಳಸರ್ಪ ಯೋಗ ಅಥವಾ ಕಾಳಸರ್ಪ ದೋಷ ಇದು ದೋಷವಾಗಿ ಪರಿವರ್ತನೆ ಆಗಬೇಕು ಅಂದರೆ ಸರ್ಪದ ಮೇಲೆ ಬೆಂಕಿ ಅನ್ನುವಂತಹ ಗ್ರಹಗಳ ದೃಷ್ಟಿ ಬೀಳಬೇಕು ಅಥವಾ ಅವರು ಒಟ್ಟಿಗೆ ಕೂತ್ಕೊಳ್ಬೇಕು. ಕಾಳಸರ್ಪ ಯೋಗವಾಗಿ ಅದನ್ನು ಪರಿಗಣಿಸಬೇಕು ಅಂತ ಹೇಳಿದರೆ ರಾಹುವಿನ ಮೇಲೆ ಗುರುದೃಷ್ಟಿ ಬಿದ್ದಾಗ ಚಾಂಡಾಲನಾದಂತಹ ರಾಹು ಕೋದಂಡನಾಗ್ತಾನೆ ಅಂತ ಅದನ್ನು ಕೋದಂಡ ರಾಮಯೋಗ ಅಥವಾ ಕೋದಂಡ ರಾಹು ಯೋಗ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಕುಂಭರಾಶಿಯವರಿಗೆ ಜನ್ಮಕ್ಕೆ ರಾಹು ಬಂದರೂ ಕೂಡ ಗುರುದೃಷ್ಟಿ ಬೀಳೋದ್ರಿಂದ ಆ ಚಾಂಡಾಲನ ಪ್ರವೃತ್ತಿಗಳು ಕಡಿಮೆ ಆಗಿ ಕೋದಂಡನಾಗಿ ಪರಿವರ್ತನೆ ಆಗೋದಕ್ಕೆ ಬಹಳಷ್ಟು ಅವಕಾಶಗಳಿರುತ್ತೆ. ಇದರಿಂದ ಅಧಿಕವಾದ ಫಲಗಳನ್ನು ಪಡೆಯೋದಕ್ಕೆ ಸಾಧ್ಯ. ಈ ಒಂದು ಪ್ರತಿಫಲದ ಅಪೇಕ್ಷೆ ಇರುವಂಥವರು ಮಾಡಲೇಬೇಕಾದಂತಹ ಕೆಲಸ ಅಂದರೆ ಗುರುಬಲವನ್ನು ಹೆಚ್ಚಿಸಿಕೊಳ್ಳಬೇಕು, ಗುರುವಿನ ಆರಾಧನೆ ಹೆಚ್ಚಾಗಿ ಮಾಡಬೇಕು, ಗುರುಗಳ ದರ್ಶನ ಮಾಡಬೇಕು, ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡಬೇಕು, ಗುರುಗಳಿಗೆ ಪಾದಪೂಜೆ ಇಂತಹ ಸೇವೆಗಳನ್ನು ಮಾಡಿಕೊಳ್ಳಬೇಕು. ಇದು ಅತ್ಯಂತ ಅವಶ್ಯಕ. ಇದನ್ನು ಮಾಡಿದರೆ ಕೋದಂಡ ರಾಹುವಿನ ಒಂದು ಯೋಗ ಅದರ ಫಲ ಹೆಚ್ಚಾಗಿ ಫಲಿಸೋದಕ್ಕೆ ಸಾಧ್ಯವಾಗುತ್ತೆ. ಯಾವಾಗ ಗುರು ಮತ್ತು ಶನಿ 2.5 ವರ್ಷ ಮತ್ತು 1 ವರ್ಷ ತೆಗೆದುಕೊಳ್ಳುವಂತಹ ಗ್ರಹಗಳು ಒಂದು ರಾಶಿಯನ್ನು ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಒಂದು ವರ್ಷ ಅಥವಾ 2.5 ವರ್ಷ ತೆಗೆದುಕೊಳ್ತಾರೆ. ಇಂತಹ ದೀರ್ಘಕಾಲದಲ್ಲಿ ಒಂದು ರಾಶಿಯಲ್ಲಿರುವಂತಹ ಗ್ರಹಗಳು ರಾಹುಕೇತುಗಳ ಒಂದು ಸೈಡಿನಲ್ಲಿ ಬಂದಾಗ ಕಾಳಸರ್ಪ ಯೋಗ ಅನ್ನುವಂಥದ್ದು ವರ್ಷದಲ್ಲಿ 2 ಬಾರಿ ಸೃಷ್ಟಿಯಾಗುವಂಥದ್ದಿರುತ್ತೆ. ಅದು ಕೂಡ 5-6 ತಿಂಗಳ ಕಾಲ ಆ ಯೋಗ ಒಂದೇ ಸ್ಥಿಮಿತದಲ್ಲಿ ಆ ಯೋಗಗಳು ಸೃಷ್ಟಿಯಾಗುವಂಥದ್ದಿರುತ್ತೆ. ಅಂದರೆ ವರ್ಷದ ಅರ್ಧ ಭಾಗದಲ್ಲಿ ಸಂಪೂರ್ಣ ಕಾಳಸರ್ಪ ಯೋಗಗಳು ಸೃಷ್ಟಿಯಾಗುತ್ತೆ.
ಸೊ ಈ ಒಂದು ಮಾಸದಲ್ಲಿ ಅದು ದೋಷವಾಗಿರೋದಿಲ್ಲ, ಒಂದು ರೀತಿಯಲ್ಲಿ ಉತ್ತಮವಾದ ಯೋಗವಾಗಿ ಪರಿವರ್ತನೆ ಆಗಿರುತ್ತೆ. ಯಾಕೆಂದರೆ ರಾಹುವಿನ ಮೇಲೆ ಗುರುದೃಷ್ಟಿ ಬೀಳ್ತಾ ಇರುತ್ತೆ. ಸೊ ಇದರಿಂದ ಗುರು ಆರಾಧನೆ ಮಾಡಿದರೆ ರಾಹು ಇನ್ನೂ ಹೆಚ್ಚಿನ ಫಲಗಳನ್ನು ಕೊಡುವಂತೆ ಗುರು ಪ್ರೇರಣೆಯನ್ನು ಕೊಡ್ತಾನೆ ಅಂತ ಕೂಡ ಹೇಳ್ಬೋದು. ಇದನ್ನು ಗಮನಿಸ್ಕೊಂಡ್ರೆ ಖಂಡಿತ ಶುಭ ಆಗುತ್ತೆ. ಆರೋಗ್ಯದ ಬಗ್ಗೆ ಯಾವುದೇ ಹೆಚ್ಚಿನ ಸಮಸ್ಯೆಗಳು ಈ ಏಪ್ರಿಲ್ ತಿಂಗಳಲ್ಲಿ ಬಾಧಿಸೋದಿಲ್ಲ, ಖಂಡಿತ ಶುಭ ಫಲಗಳನ್ನು ಕಾಣ್ತೀರಾ. ದ್ವಿತೀಯ ಕುಟುಂಬ ಸ್ಥಾನದಲ್ಲಿ ಬುಧ, ಶುಕ್ರ ಮತ್ತು ಶನಿ, ಆ 3 ಜನ ಕುಂಭರಾಶಿಗೆ ಒಬ್ಬ ಸ್ವತಃ ಅಧಿಪತಿಯಾಗಿರ್ತಾನೆ, ಇನ್ನಿಬ್ಬರು ಪರಸ್ಪರ ಮಿತ್ರರಾಗಿರ್ತಾರೆ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ವಿಶೇಷವಾಗಿ ಕಾಣೋದಕ್ಕೆ ಈ ಸಮಯಗಳಲ್ಲಿ ಸಾಧ್ಯವಾಗುತ್ತೆ. ಧನಾಗಮನ ಖಂಡಿತ ಶುಭ ಆಗುತ್ತೆ. ಅದರಲ್ಲೂ ಕೂಡ ಶುಕ್ರ ಸುಖಸ್ಥಾನಾಧಿಪತಿ, ಭಾಗ್ಯಾಧಿಪತಿಯಾಗಿ ಧನಸ್ಥಾನದಲ್ಲಿ ಉಚ್ಚನಾಗುವಂಥದ್ದು ಖಂಡಿತ ಅದ್ಭುತ ಲಾಭಗಳನ್ನು ಕುಂಭರಾಶಿಯವರು ಪಡಿತೀರ. ಯಾವುದೇ ಹಣಕಾಸಿನ ಒಂದು ವಿಚಾರಗಳಿದ್ದರೆ, ಅಂದರೆ ಬಹಳ ಸಮಯದಿಂದ ಸ್ಟೇ ಆಗಿದ್ದರೆ, ಯಾರಿಂದಾದರೂ ಬರಬೇಕಾದಂತಹ ಹಣಗಳಿದ್ದರೆ ಅಥವಾ ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಖಂಡಿತ ಸಕ್ಸಸ್ ಆಗುತ್ತೆ. ಇದು ತುಂಬ ಅದ್ಭುತವಾದಂತಹ ಸಮಯ. ಈ ಸಂವತ್ಸರ ಕೂಡ ಕುಂಭರಾಶಿಯವರಿಗೆ ಅಧಿಕವಾದ ಲಾಭಗಳನ್ನು ತಂದುಕೊಡುತ್ತೆ. ಆರೋಗ್ಯದಲ್ಲಿಯೂ ಕೂಡ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಒಂದು ರೀತಿಯಲ್ಲಿ ವಿಶೇಷವಾದ ಮಾನಸಿಕ ನೆಮ್ಮದಿ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. 3ನೇ ಮನೆಯನ್ನು ಪರಾಕ್ರಮ ಸ್ಥಾನ, ವಿಕ್ರಮಾದಿತ್ಯನಿಗೆ ಸೂರ್ಯ 3ನೇ ಮನೆಯಲ್ಲಿ ಉಚ್ಚ ಕ್ಷೇತ್ರದಲ್ಲಿದ್ದ ಸಂಪೂರ್ಣ ಏಪ್ರಿಲ್ 14ರಿಂದ ಮೇ 14ರ ತನಕ ಕುಂಭರಾಶಿಯವರಿಗೆ ಅದ್ಭುತವಾದಂತಹ ಸಮಯ. ಯಾವುದೇ ಪರಾಕ್ರಮದಿಂದ ಮಾಡುವಂತಹ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣ್ತೀರಾ. ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ವ್ಯವಹಾರಗಳಿದ್ದರೆ ಅಭಿವೃದ್ಧಿಗಳಾಗುತ್ತೆ. ಕೋರ್ಟ್ ವ್ಯವಹಾರ ವ್ಯಾಜ್ಯಗಳಿದ್ದರೆ ಅದರಿಂದ ಪರಿಹಾರಗಳನ್ನು ಕಾಣ್ತೀರಾ. ಖಂಡಿತ ಶುಭ ಆಗುತ್ತೆ. ಬ್ಯಾಂಕ್ ಲೋನ್ಗಳು ಅಥವಾ ಹಣದ ನಿರೀಕ್ಷೆಗಳಿದ್ದರೆ ಹುಸಿಯಾಗೋದಿಲ್ಲ, ಖಂಡಿತ ಸಕ್ಸಸ್ ಆಗುತ್ತೆ. 4ನೇ ಮನೆ ವಿದ್ಯೆ, ಮಾತೃ ವಾಹನ, ಸುಖ, ಪ್ರಾಪರ್ಟಿ ಸ್ಥಾನಾಧಿಪತಿ ಶುಕ್ರ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಅಭಿವೃದ್ಧಿಯನ್ನು ಪಡ್ಕೊಳ್ಳುತ್ತೆ. ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು, ವಾಹನ ಖರೀದಿ ಮಾಡುವಂಥದ್ದು, ಮಾತೃವಿನ ಆರೋಗ್ಯ, ಮಕ್ಕಳ ವಿದ್ಯಾಭ್ಯಾಸ, ಎವ್ರಿಥಿಂಗ್ ಖಂಡಿತ ಶುಭ ಆಗುತ್ತೆ ವೀಕ್ಷಕರೇ. 5ನೇ ಮನೆ ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯ. ಪಂಚಮ ಭಾವಕ್ಕೆ ಗುರುವಿನ ಪ್ರವೇಶ ಆಗೋದಕ್ಕೆ 1.5 ತಿಂಗಳ ಕಾಲ ತೆಗೆದುಕೊಳ್ಳುತ್ತೆ. ತದನಂತರದಲ್ಲಿ ವಿಶೇಷವಾದಂತಹ ಗುರುಬಲವನ್ನು ಕಾಣ್ತೀರಾ. ಈಗ ಸದ್ಯದಲ್ಲಿ ಪಂಚಮಾಧಿಪತಿ ಬುಧ ನೀಚನಾಗಿದ್ದು ಪಂಚಮದಲ್ಲಿ ಕುಜನ ಸಂಚಾರ ನಡೀತಾ ಇತ್ತು. ಆ ಕುಜ ಈಗ ನೀಚ ಕ್ಷೇತ್ರವನ್ನು ಪ್ರವೇಶ ಮಾಡಿದ್ದಾನೆ. ಸಂತಾನದ ಅಂಚಿನಲ್ಲಿರುವಂಥವರು ಸುಬ್ರಹ್ಮಣ್ಯ ಅಥವಾ ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಶುಭ ಆಗುತ್ತೆ. 6ನೇ ಮನೆಯನ್ನು ಶತ್ರು, ಋಣ, ರೋಗಸ್ಥಾನ. ಕುಜ ಷಷ್ಠದಲ್ಲಿ ನೀಚನಾದರೆ ಯಾವುದೇ ಶತ್ರುಬಾಧೆಗಳಿರುವುದಿಲ್ಲ. ಪರಾಕ್ರಮಾಧಿಪತಿ ಕುಜ ಷಷ್ಠದಲ್ಲಿದ್ದಾನೆ. ಕುಂಭರಾಶಿಯವರಿಗೆ ಕರ್ಮಾಧಿಪತಿ ಕೂಡ ಹೌದು. ಸ್ವಲ್ಪ ಕರ್ಮ ಉದ್ಯೋಗಕ್ಕೆ 3ನೇ ಅವರ ಕಿರಿಕಿರಿ ಅನ್ನುವಂಥದ್ದು ಜೂನ್ 6ರ ತನಕ ಇರುತ್ತೆ. ಕುಂಭರಾಶಿಯವರು ಇದನ್ನು ಗಮನಿಸ್ಕೊಳ್ಬೇಕು. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಸ್ವಲ್ಪ ರಕ್ತದೋಷಗಳು ಅಥವಾ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು, ಅದರಲ್ಲೂ ಕೂಡ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಕುಜ ಕೊಡ್ತಾನೆ. ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳನ್ನು ಪಠನೆ ಮಾಡಿ. 7ನೇ ಮನೆಯನ್ನು ಮಾಂಗಲ್ಯ, ವಿವಾಹ, ದಾಂಪತ್ಯ. ಸಪ್ತಮಾಧಿಪತಿ ಸೂರ್ಯ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಪಾರ್ಟ್ನರ್ಶಿಪ್, ವ್ಯವಹಾರ, ಬಿಸ್ನೆಸ್ ಖಂಡಿತ ಶುಭ ಆಗುತ್ತೆ. ಯಾವುದೇ ಸಮಸ್ಯೆಗಳಾಗೋದಿಲ್ಲ. ಇನ್ನೂ ಹೆಚ್ಚಿನ ಇನ್ವೆಸ್ಟ್ಮೆಂಟ್ಗಳಿಗೆ ಇದು ಅದ್ಭುತವಾದಂತಹ ಸಮಯ. ದಂಪತಿಗಳ ನಡುವೆ ಸಾಮರಸ್ಯ ತುಂಬ ಚೆನ್ನಾಗಿರುತ್ತೆ. ವಿವಾಹದ ಅಂಚಿನಲ್ಲಿರುವಂಥವರಿಗೆ ಕಳೆದ 2 ವರ್ಷಗಳಿಂದ ವಿಳಂಬ ಅನ್ನೋದನ್ನು ತುಂಬಾ ನೋಡ್ತಾ ಬಂದಿರ್ತೀರ. ಅವರಿಗೆಲ್ಲ ಈಗ ತತ್ಕಾಲದಲ್ಲಿ ಅತಿ ಉತ್ತಮವಾದಂತಹ ಸಮಯ. ಯಾವಾಗ 5th ಹೌಸ್ ಅಂದರೆ ಪೂರ್ವಪರ ಪುಣ್ಯಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇರ್ತಾನೆ, ಆ ಸಮಯದಲ್ಲಿ ಶುಭ ಕಾರ್ಯಗಳು ಅಥವಾ ಮಂಗಳ ಕಾರ್ಯಗಳು ನಡೆದರೆ ಜೀವನ ಪರ್ಯಂತ ನೆಮ್ಮದಿಯನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಸತ್ಸಂತಾನ, ಸುಪುತ್ರಗಳನ್ನು ಪ್ರಾಪ್ತಿಯಾಗತ್ತೆ. ಅದೇ ರೀತಿಯಲ್ಲಿ ಉತ್ತರೋತ್ತರ ಅಭಿವೃದ್ಧಿಗಳಾಗುತ್ತೆ. ಸೊ ಪರಮ ಶುಭನಾದ ಶುಕ್ರ, ದೇವತೆಗಳ ಗುರುವಾದ ಗುರುಬ್ರಹ್ಮ ಇವರೆಲ್ಲ ತ್ರಿಕೋಣ 5 ಮತ್ತು 9ರಲ್ಲಿ ಸಂಚಾರ ಮಾಡಿದರೆ ಪೂರ್ವಜನ್ಮದ ಪುಣ್ಯವೂ ಕೂಡ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಕುಂಭರಾಶಿಯವರಿಗೆ ವಿವಾಹ ಎಷ್ಟೇ ವಿಳಂಬ ಆಗಿದ್ದರೂ ಕೂಡ ಟೆನ್ಷನ್ ಮಾಡಿಕೊಳ್ಳುವ ಅಗತ್ಯ ಇಲ್ಲ. ಏಕೆಂದರೆ ಈ ಗುರುಬಲದಲ್ಲಿ ಮಂಗಳ ಕಾರ್ಯಗಳು ನಡೆಯೋದಾದರೆ ಕುಂಭರಾಶಿಯವರು ಜೀವನ ಪರ್ಯಂತ ಶುಭ ಫಲಗಳನ್ನು ಖಂಡಿತವಾಗಲೂ ಕಾಣ್ತೀರ.
ವಿವಾಹಕ್ಕೆ ಏಪ್ರಿಲ್ 14ರ ನಂತರದ ಸಮಯ, ಸಂಪೂರ್ಣ ಈ ಹೊಸ ಸಂವತ್ಸರ ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ ಶುಭ ಸಮಯವಾಗಿರುತ್ತೆ 1 ವರ್ಷಗಳ ಕಾಲ. ಅಷ್ಟಮವನ್ನು ಮೃತ್ಯುಸ್ಥಾನಾಧಿಪತಿ ಬುಧ ದ್ವಿತೀಯದಲ್ಲಿ ನೀಚ ಕ್ಷೇತ್ರದಲ್ಲಿದ್ದಾನೆ. ಸ್ವಲ್ಪ ಹೊಟ್ಟೆಗೆ ಸಂಬಂಧಪಡುವ ಆರೋಗ್ಯದ ಸಮಸ್ಯೆಗಳು, ಸಣ್ಣ ಪುಟ್ಟ ಸ್ಕಿನ್ ಅಲರ್ಜಿ ಇಂಥದ್ದು ಬಾಧಿಸುತ್ತೆ ಅಂತ ಹೇಳ್ಬೋದು. ಬಟ್ ಶುಕ್ರ ಆ ನೀಚತ್ವವನ್ನು ಭಂಗ ಮಾಡ್ತಾನೆ, ಖಂಡಿತ ಪರಿಹಾರಗಳು ಉಂಟಾಗುತ್ತೆ. ಸ್ವಲ್ಪ ಆಹಾರ ಪದ್ಧತಿಯ ಬಗ್ಗೆ ಗಮನ ಕೊಡುವಂಥ ಅವಶ್ಯಕತೆಗಳು ಈ ಮಾಸಗಳಲ್ಲಿ ಇರುತ್ತೆ. 9ನೇ ಮನೆಯನ್ನು ಭಾಗ್ಯಸ್ಥಾನ, ಭಾಗ್ಯಾಧಿಪತಿ ಶುಕ್ರ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಭಾಗ್ಯೋದಯಗಳಾಗುತ್ತೆ. ಪಿತೃವಿನ ಒಂದು ಅನುಗ್ರಹ ಆಶೀರ್ವಾದ ಚೆನ್ನಾಗಿರುತ್ತೆ. ಸೊ ಮೇ 14ರ ನಂತರ ಪ್ರಾರಂಭ ಆಗುವ ಗುರುಬಲ ಇನ್ನೂ ಹೆಚ್ಚಿನ ಅಭಿವೃದ್ಧಿಗಳನ್ನು ಕೊಡುತ್ತೆ. ಯಾವುದೇ ಪಿತ್ರಾರ್ಜಿತ ಆಸ್ತಿ, ಪ್ರಾಪರ್ಟಿ, ಭೂಮಿಗೆ ಸಂಬಂಧಪಡುವಂತಹ ವ್ಯವಹಾರಗಳು, ಉದ್ಯೋಗದಲ್ಲಿ ಪರಿವರ್ತನೆ, ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ಇವೆಲ್ಲದನ್ನು ಕೂಡ ಗುರು ಕೊಡೋದಕ್ಕೆ ಇನ್ನು 1.5 ತಿಂಗಳ ಕಾಲ ಅವನ ಪರಿವರ್ತನೆಗೆ ಕುಂಭರಾಶಿಯವರು ಕಾಯಬೇಕಾಗತ್ತೆ. ದಶಮವನ್ನು ಕರ್ಮ ಉದ್ಯೋಗ ಸ್ಥಾನ, ಕರ್ಮಾಧಿಪತಿ ಕುಜ ನೀಚ ಕ್ಷೇತ್ರದಲ್ಲಿರೋದ್ರಿಂದ ಜೂನ್ 6ರ ತನಕ ಯಾವುದೇ ಉದ್ಯೋಗದ ಪರಿವರ್ತನೆಗಳನ್ನು ಕುಂಭರಾಶಿಯವರು ಮಾಡೋ ಹಾಗಿಲ್ಲ. ಆ ಸಮಯದ ತನಕ ಸ್ವಲ್ಪ ವೆಯ್ಟ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಪ್ರಮೋಷನ್, ಬಡ್ತಿ ಅಥವಾ ಹೊಸ ಉದ್ಯೋಗ ಇದೆಲ್ಲದಕ್ಕೂ ಕೂಡ ಅನುಕೂಲಗಳು ಉಂಟಾಗುತ್ತೆ. ಸ್ವಂತ ವ್ಯವಹಾರ ಮಾಡುವಂಥವರಿಗೆ ಯಾವುದೇ ಸಮಸ್ಯೆಗಳಿಲ್ಲ, ಖಂಡಿತವಾಗ್ಲೂ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ಬೋದು. ಶುಕ್ರ ಧನಕಾರಕನಾಗಿ ಧನಸ್ಥಾನದಲ್ಲೇ ಉಚ್ಚನಾಗಿರೋದ್ರಿಂದ ಸ್ವಂತ ವ್ಯವಹಾರ, ಬಿಸ್ನೆಸ್ ಮಾಡೋರಿಗೆ ಖಂಡಿತ ಇದು ಉತ್ತಮವಾದಂತಹ ಸಮಯ. ಏಕಾದಶವನ್ನು ಲಾಭಸ್ಥಾನ ಅಂತ ಹೇಳ್ತವೆ. ಶನಿ ಗುರು ಲಾಭಸ್ಥಾನಾಧಿಪತಿಯಾಗಿ ಸುಖಸ್ಥಾನದಲ್ಲಿದ್ದಾನೆ. ವ್ಯಯಭಾವವನ್ನು ನೋಡ್ತಾ ಕೂತ್ಕೊಳ್ತಾನೆ. ಹಾಗಾಗಿ ಕಳೆದ 1 ವರ್ಷಗಳಿಂದ ಪರಿಶ್ರಮ ಅನ್ನುವಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಬಟ್ ಲಾಭ ಅನ್ನುವಂಥದ್ದು ತುಂಬ ಕಡಿಮೆ ಇರುತ್ತೆ. ಉದ್ಯೋಗದಲ್ಲಿ ಅನವಶ್ಯಕ ಕಿರಿಕಿರಿ ಅಥವಾ ವರ್ಕ್ ಲೋಡ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಕುಂಭರಾಶಿಯವರಿಗೆ. ಅದೆಲ್ಲ ಮೇ 14ರ ನಂತರ ಸಂಪೂರ್ಣ ಪರಿಹಾರವಾಗುತ್ತೆ. ಸ್ವಲ್ಪ ಪರಿಶ್ರಮ ಪಟ್ಟರೂ ಕೂಡ ಹೆಚ್ಚಿನ ಲಾಭಗಳನ್ನು ಖಂಡಿತವಾಗ್ಲೂ ಕಾಣ್ತೀರ ಕುಂಭರಾಶಿಯವರು. ವ್ಯಯಭಾವವನ್ನು ಮೋಕ್ಷಸ್ಥಾನ, ಶನಿ ವ್ಯಯಾಧಿಪತಿ ಧನಸ್ಥಾನಕ್ಕೆ ಬರ್ತಾನೆ. ಧನಾಗಮನ ಶುಭ ಆದರೂ ಕೂಡ ಸ್ವಲ್ಪ ಧನ ವ್ಯಯಗಳು ನೀವು ನಿರೀಕ್ಷೆ ಮಾಡಿದ ಮಟ್ಟಕ್ಕಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಯಾವುದಾದ್ರೂ ಒಂದು ಪರ್ಮನೆಂಟ್ ವ್ಯವಸ್ಥೆಗಳಿಗಾಗಿ ಧನ ವ್ಯಯ ಆಗುತ್ತೆ. ಅದನ್ನು ಶುಭ ವ್ಯಯ ಅಂತ ಕೂಡ ಹೇಳ್ಬೋದು. ಟೆನ್ಷನ್ ಮಾಡಿಕೊಳ್ಳುವ ಅಗತ್ಯಗಳಿಲ್ಲ. ಏಕೆಂದರೆ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಗೊತ್ತಿಲ್ಲದೆ ಆಗಿರುವಂತಹ ಧನ ವ್ಯಯ ಕೂಡ ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದಂತಹ ರಿಸಲ್ಟ್ ಕೊಡುತ್ತೆ ಅಂತ ಧೈರ್ಯವಾಗಿ ಹೇಳ್ಬೋದು ವೀಕ್ಷಕರೇ. ಹೊಸ ಸಂವತ್ಸರ ಮೇ 14ರ ನಂತರ ಕುಂಭರಾಶಿಯವರಿಗೆ ಅದ್ಭುತವಾದಂತಹ ರಾಜಯೋಗ. ಜನ್ಮರಾಶಿಯಲ್ಲಿ ರಾಹು ಇದ್ದು ಗುರು ನೋಡ್ತಾನೆ ಅನ್ನುವಂತಹ ವಿಚಾರಗಳು ಬಂದಾಗ ಯಾವುದಾದ್ರೂ ಶೇರ್ ವ್ಯವಹಾರಗಳನ್ನು ಮಾಡುವಂಥದ್ದಿದ್ದು ತುಂಬ ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಬೇಡಿ. ಯಾಕೆಂದರೆ ಕೋದಂಡ ರಾಹು ಯೋಗ ಅಥವಾ ರಾಮಯೋಗ ಜನ್ಮರಾಶಿಯಲ್ಲಿ ಸೃಷ್ಟಿಯಾದಾಗ ಅವನ ಪರಾಕ್ರಮ ಅನ್ನುವಂಥದ್ದು, ಅಂದರೆ ರಾಹು ಬಾಹುಬಲಂ ಕರೋತು ಸತತಂ ಕೇತು ಕುಲಸ್ಯೋನ್ನತಿಂ ಅಂತ ಹೇಳಿದ್ದಾರೆ. ರಾಹು 10 ಜನರ ಬಾಹುಬಲವನ್ನು ಕೊಡ್ತಾನೆ. ಆವಾಗ ಎಕ್ಸ್ಪೆಕ್ಟೇಷನ್ಗಳು ತುಂಬ ಹೈ ಆಗುತ್ತೆ. ತುಂಬ ಉಬ್ರಮೆಗಳು ಬರುವಂಥದ್ದು, ಅಂದರೆ ನಿರೀಕ್ಷೆಗೂ ಮೀರಿದಂತಹ ಕೆಲವು ಚಾಲೆಂಜಸ್ಗಳನ್ನು ತೆಗೆದುಕೊಳ್ಳುವಂತಹ ಒಂದು ರಿಸ್ಕ್ಗಳನ್ನು ತೆಗೆದುಕೊಳ್ಳುವಂತಹ ವಿಚಾರಗಳು ರಾಹು ಹೆಚ್ಚಾಗಿ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾನೆ. ಆದಷ್ಟು ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಯಾವುದೇ ಶೇರ್ ವ್ಯವಹಾರಗಳನ್ನು ಮಾಡುವಂಥದ್ದಿದ್ದರೆ ತುಂಬ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಅಥವಾ ಇನ್ವೆಸ್ಟ್ಮೆಂಟ್ಗಳ ಮೇಲೆ ಖಂಡಿತವಾಗ್ಲೂ ಒಂದು ಲಿಮಿಟನ್ನು ಇಟ್ಕೊಳ್ಳುವಂಥದ್ದು ಸೂಕ್ತವಾಗುತ್ತೆ. ಹೊಸ ಸಂವತ್ಸರ ಕುಂಭರಾಶಿಯವರಿಗೆ ಅಧಿಕವಾದ ಫಲಗಳನ್ನು ಕೊಡುತ್ತೆ. ಗುರುಬಲದ ಪ್ರಾರಂಭ, ಜನ್ಮಶನಿಯ ಬಿಡುಗಡೆ ಇದೆರಡೂ ಕೂಡ ನಿಮ್ಮ 2 ವರ್ಷಗಳ ಒಂದು ಪರಿಶ್ರಮಕ್ಕೆ ಒಂದು ರಿಸಲ್ಟ್ ಅನ್ನೋದನ್ನು ಈಗ ನೋಡ್ತೀರಾ ಅಂತ ಧೈರ್ಯವಾಗಿ ಹೇಳ್ಬೋದು. ಸೊ ಎಲ್ಲ ನವಗ್ರಹಗಳು ಕೂಡ ಅನುಗ್ರಹವನ್ನು ಮಾಡಲಿ, ಹೊಸ ಸಂವತ್ಸರ ಶುಭ ಫಲಗಳನ್ನು ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರ.